ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಆಸ್ ಆಫ್ ನೋ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಈ ಮೂರು ಇಂಡೆಕ್ಸ್ ಗಳ ಅನಾಲಿಸಿಸ್ ಒನ್ ಎಸ್ ಇಟ್ಸ್ ಗುಡ್. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇಟ್ಸ್ ಡೈಸಿ ಆಸ್ ಆಫ್ ನೋ. ಓಕೆ, ಲಾಸ್ಟ್ ಹೇಳಿದಂಗೆ ಓಪನ್ ಆದ ತಕ್ಷಣ ಕೆಳಗಡೆ ಬಂದಿರೋ ಹ್ಯಾಂಡಲ್ ಸ್ಟಿಕ್ಸ್ ನಮಗೆ ಕಾಣಿಸ್ತಾ ಇದೆ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾವು ಡಿಫೈನ್ ಮಾಡೋಕ್ಕಾಗಲ್ಲ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಅಂತ. ಸೊ ವಿ ಹ್ಯಾವ್ ಟು ಶಿಫ್ಟ್ ಟು ದ 15 ಮಿನಿಟ್ ಟೈಮ್ ಫ್ರೇಮ್ ಫಾರ್ ಇಂಟ್ರಾಡೇ ಪರ್ಪಸ್. ಸೊ ಇಲ್ಲಿ ನೋಡೋಣ, ಲಾಸ್ಟ್ ಸ್ವಿಂಗ್ಸ್ ಏನ್ ಹೇಳಿ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ, ಸಿಂಪಲ್. ಓಕೆ, ಇಟ್ಸ್ ನಾಟ್ ಅ ಪ್ರಾಪರ್ ಬಟ್ ಅಂದಾಜು ಅಂಡ್ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಪ್ರಾಪರ್ ರೀಟೆಸ್ಟ್ ಆಗಿದೆ. ಸೊ ಇಟ್ ಮೀನ್ಸ್ 52,130 ಮೇಲ್ಗಡೆ ನಮಗೆ ಮಾರ್ಕೆಟ್ ಹೋಯ್ತು ಅಂದ್ರೆ ಅಥವಾ ಹೋಗ್ತಾ ಇದೆ 52,500 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಾದ್ಮೇಲೆ ಸೊ 52,760-780 ವರೆಗೂ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸೆಲ್ಲಿಂಗ್ ಅಪರ್ಚುನಿಟಿ ನಾವು ನೋಡ್ಬೇಕು ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಗಬೇಕು, ಲೈಟ್ ಆಗಿ ಅಟ್ ಲೀಸ್ಟ್ ಒಂದು 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಬೇಕು. 100 ಪಾಯಿಂಟ್ ಗ್ಯಾಪ್ ಡೌನ್ ಪ್ಲಸ್ ಯು ಪ್ಯಾಟರ್ನ್ ಅಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಓಪನ್ ಆಗಿ ಈ ರೀತಿ ಬರ್ತಾ ಇದ್ರೆ ಇಲ್ಲಿವರೆಗೂ ಹೋಗೋ ಚಾನ್ಸ್ ಇರುತ್ತೆ. 51,800 ವರೆಗೂ ಬರೋ ಚಾನ್ಸ್ ಇರುತ್ತೆ. ಇಟ್ ಈಸ್ ಓನ್ಲಿ ಫಾರ್ ಸ್ಕ್ಯಾಲ್ಪಿಂಗ್ ಪರ್ಪಸ್. ಸೊ ಇನ್ನ ಅದಕ್ಕಿಂತ ಕಂಪ್ಲೀಟ್ಲಿ ಯಾಕಂದ್ರೆ ಸ್ಟಿಲ್ ದೇರ್ ಇಸ್ ಅ ಗ್ಯಾಪ್ ಪೆಂಡಿಂಗ್. ಓಕೆ, ಸೆನ್ಸೆಕ್ಸ್ ಮತ್ತೆ ನಿಫ್ಟಿಯಲ್ಲಿ ಗ್ಯಾಪ್ ಫಿಲ್ ಆಗಿದೆ ಬಟ್ ಇಲ್ಲಿ ಗ್ಯಾಪ್ ಪೆಂಡಿಂಗ್ ಇದೆ. ಹಾಗಾಗಿ ಸೊ ಈ ಲೆವೆಲ್ 51,760 ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆದ್ರೆ ಸೊ 51,500 ಅಂಡ್ ದೆನ್ 51,000 ರೌಂಡ್ ಲೆವೆಲ್ಸ್ಗಳು ಅಲ್ಲಿವರೆಗೂ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಆಸ್ ಆಫ್ ನೋ ದಿಸ್ ಇಸ್ ದಿ ಅನಾಲಿಸಿಸ್ ಫಾರ್ ಬ್ಯಾಂಕ್ ನಿಫ್ಟಿ. ಅಂಡ್ ನಿಫ್ಟಿಯಲ್ಲಿ ಇಟ್ಸ್ ಆಕ್ಚುಲಿ ಬೈಯಿಂಗ್. ಯಾಕೆ ಅದರ ಮೋರ್ ದನ್ 50% ರಿಟೆಸ್ಟ್ ಆಗೋಗ್ಬಿಟ್ಟಿದೆ. ಅಕಾರ್ಡಿಂಗ್ ಟು ಫಿಬ್ 50% ರಿಟೆಸ್ಟ್ ಆಗಿದೆಯಾ? ಓಕೆ, ಅಂಡ್ 63 ಅಂತ ಹೇಳ್ತಾರೆ. ಆಕ್ಚುಲಿ 66 ಸಮಥಿಂಗ್ ಎಷ್ಟು ಅಂತ. ಸೊ ನಾನು 50 ನೋಡ್ತೀನಿ. ಸೊ 50 ವರೆಗೂ ಬಂದಿದೆ ಅಂಡ್ ಇಲ್ಲಿಂದ ರಿವರ್ಸ್ ಆಗ್ತಾ ಇದೆ. ಸೊ ಬೈ ಚಾನ್ಸ್ ನಮಗೆ ಸೆಲ್ಲಿಂಗ್ ಅಪರ್ಚುನಿಟಿ ಸಿಗಬಹುದು ಅಂದ್ರೆ ದಟ್ ಈಸ್ ಬಿಲೋ 24,090 ಓನ್ಲಿ. ಓಕೆ, 24,090 ಕೆಳಗಡೆ ಮಾರ್ಕೆಟ್ ಬರ್ತಾ ಇದೆ ಅಂದ್ರೆ ಸ್ಮಾಲ್ ರಿಟೆಸ್ಟ್ ಆದ ನಂತರ ಯಾವ ರೀತಿ ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಅಂಡ್ ದೆನ್ ಸೆಲ್ಲಿಂಗ್ ಅಪರ್ಚುನಿಟಿ ನೋಡಬಹುದು. ಇಲ್ಲಿವರೆಗೂ ಸ್ಪೀಡ್ ಆಗಿ ಬರ್ಬೋದು ಮಾರ್ಕೆಟ್ ಅಂಡ್ ದೆನ್ ಅದಾದ ನಂತರ ಲೈಟ್ ಆಗಿ ಸೊ ಇಲ್ಲಿವರೆಗೂ ಬರೋ ಚಾನ್ಸ್ ಇರುತ್ತೆ 100-150 ಪಾಯಿಂಟ್ಸ್. ಓಕೆ, ಬೈಯಿಂಗ್ ಅಪರ್ಚುನಿಟಿ ಬೇಕು ಅಂದ್ರೆ 24,160 ಮೇಲ್ಗಡೆ ಕ್ಲೋಸಿಂಗ್ ಬೇಕು, ಅವಾಗ ಮಾತ್ರ ಬೈಯಿಂಗ್ ಅಪರ್ಚುನಿಟಿ. ಅಲ್ಲಿಂದ ಇಲ್ಲಿವರೆಗೂ ಅಗೇನ್ ಒಂದು 100 ಪಾಯಿಂಟ್ಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಡನ್. ಅಂಡ್ ಸೇಮ್ ಟು ಸೇಮ್ ನಿಫ್ಟಿ ಯಾವ ರೀತಿ ಮೂವ್ ಆಗಿದೆ, ಸೆನ್ಸೆಕ್ಸ್ ಕೂಡ ಅದೇ ರೀತಿ ಮೂವ್ ಆಗಿದೆ. ಅಗೇನ್ 50% ಆಫ್ ದಿ ಫೀಲ್ಡ್ ಲೆವೆಲ್ ಅಪ್ಲೈ ಆಗುತ್ತೆ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿವರೆಗೂ ನಾವು ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಸೊ ಶಾರ್ಪ್ 50% ಹತ್ರ ಡೈಸಿ ಆಗಿದೆ ಮಾರ್ಕೆಟ್. ಯಾವಾಗ ಮಾರ್ಕೆಟ್ ಈ ರೀತಿ ಡೈಸಿ ಆಗುತ್ತೆ ನೋಡಿ, ಸೊ ಡೈಸಿ ಆದಾಗ ಸೊ ಈ ರೀತಿ ಡೈಸಿ ಆದಾಗ ನಾವೊಂದು ಫಾರ್ಮ್ ಅನ್ನ ಲೈಕ್ ಬಾಕ್ಸ್ ಅನ್ನ ಡ್ರಾ ಮಾಡ್ಕೋಬಹುದು, ಸಿಂಪಲ್ ಈ ರೀತಿ. ಸೊ ಇದರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಬೈಯಿಂಗ್ ಅಪರ್ಚುನಿಟಿ, ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೆಲ್ಲಿಂಗ್ ಅಪರ್ಚುನಿಟಿ. ಸೊ ಡೋಂಟ್ ಫಾರ್ಗೆಟ್ ಟು ವೇಟ್ ಫಾರ್ ರೀಟೆಸ್ಟ್ ಆಲ್ಸೋ. ಸಮ್ ಟೈಮ್ಸ್ ರೀಟೆಸ್ಟ್ ಗೆ ವೇಟ್ ಮಾಡಬೇಕು, ಸಮ್ ಟೈಮ್ಸ್ ರೀಟೆಸ್ಟ್ ಗೆ ವೇಟ್ ಮಾಡಬಾರ್ದು. ಯಾವ ರೀತಿ ಅಂದ್ರೆ ಮಾರ್ಕೆಟ್ ಈ ರೀತಿ ಮೂವ್ ಆಗ್ತಾ ಇದೆ. ಸೊ ಒಂದು ರೇಂಜ್ ಬಾಂಡ್ ಅಲ್ಲಿ ಫಾರ್ಮ್ ಆಗಿದೆ ಮಾರ್ಕೆಟ್ ಅಂತ ತಿಳ್ಕೊಳ್ಳಿ. ಯಾವ ರೀತಿ? ಈ ರೀತಿ. ಓಕೆ, ಸೊ ರೇಂಜ್ ಬಾಂಡ್ ಅಲ್ಲಿ ಫಾರ್ಮ್ ಆಗಿದೆ ಅಂದ್ರೆ ಸಡನ್ಲಿ ಬ್ರೇಕ್ಔಟ್ ಆದ ನಂತರ ನಾವು ಬೈ ಮಾಡಬಹುದು, ಇದ್ರ ಕೆಳಗಡೆ ಎಸ್ ಎಲ್ ಇರುತ್ತೆ. ಬ್ರೇಕ್ ಡೌನ್ ಆದ ನಂತರ ಸೆಲ್ ಮಾಡಬಹುದು, ಇದ್ರ ಮೇಲ್ಗಡೆ ಎಸ್ ಎಲ್ ಇರುತ್ತೆ. ಬಟ್ ರೀಟೆಸ್ಟ್ ಗೆ ನಾವು ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ವಾಪಸ್ ರೆಸ್ಪೆಕ್ಟ್ ಮಾಡ್ತಾ ಇದೆ, ಇಲ್ಲಿ ಯಾವುದೇ ಸೈಡ್ ವೇಸ್ ಮಾರ್ಕೆಟ್ ಫಾರ್ಮ್ ಆಗಿಲ್ಲ. ಯಾವಾಗ ಬ್ರೇಕ್ ಮೇಲ್ಗಡೆ ಹೋಗಿ ಮಾರ್ಕೆಟ್ ವೇಟ್ ಮಾಡ್ತಾ ಇದೆ ಅಂದ್ರೆ ಸೊ ನಾವು ರೀಟೆಸ್ಟ್ ಗೆ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಾವು ಆಸ್ ಆಫ್ ನೌ ಬೈಯಿಂಗ್ ಅಪರ್ಚುನಿಟಿ ಅಬೌಟ್ 79,890 ಅಂತ ಹೇಳ್ಬೋದು. ಓಕೆ, 890 ಅಂತ ಹೇಳ್ಬೋದು. ಅಂಡ್ ಅದನ್ನ ಬಿಟ್ರೆ ಸೆಲ್ಲಿಂಗ್ ಅಪರ್ಚುನಿಟಿ 79,600 ಕೆಳಗಡೆ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಕೆಳಗಡೆ ಸೆಲ್ಲಿಂಗ್ ಸಿಕ್ಕರೆ ಬೈ ಚಾನ್ಸ್ ಫಸ್ಟ್ ಮೂವ್ ಅಲ್ಲಿ ನಮಗೆ ಅರೌಂಡ್ 150 200-250 ಪಾಯಿಂಟ್ಸ್ ವರೆಗೂ ಸಿಗೋ ಚಾನ್ಸ್ ಇರುತ್ತೆ. ಅಲ್ಲಿಂದ ಲೈಟ್ ಆಗಿ 100 ಪಾಯಿಂಟ್ ಮೇಲ್ಗಡೆ ಬಂದು ಅಗೇನ್ ಮತ್ತೆ 78,950 ವರೆಗೂ ಬರೋ ಚಾನ್ಸಸ್ ಇದೆ. ನೋಡೋಣ. ಸೊ ದಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.